Hello students, the topic of this session is user-defined exceptions. We have learned from previous sessions about the exceptions which were predefined exceptions such as arithmetic exception, array index out of bound exception, IO exception, socket exception. These are the different kinds of built-in exceptions, but you can create your own exception that is called as user-defined exception. According to user need, ಈ ಎಲ್ಲ built-in exceptions java.lang ಪ್ಯಾಕೇಜಲ್ಲಿ ಸಿಗುತ್ತೆ. These exceptions are already set to trigger on predefined conditions, such as when you divide a number by 0, it triggers arithmetic exception. Apart from these classes, Java allows us to create our own exception class to provide own exception implementation. ಇದನ್ನು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ ಅಥವಾ ಕಸ್ಟಮ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತಾರೆ. Suppose you are a database vendor, database ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡಿ ಆ್ಯಪ್ಗಳನ್ನ ಅಥವಾ ಸಾಫ್ಟ್ವೇರ್ಗಳನ್ನ ನೀವು ರಿಲೀಸ್ ಮಾಡೋ ಅಂಥ ಏನಾದರೂ ಬಿಸ್ನೆಸ್ಸಲ್ಲಿದ್ದರೆ ನೀವು ನಿಮ್ಮದೇ ಒಂದು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ ಫ್ರಮ್ ಯುವರ್ ಕಂಪನಿ ಜನ್ರೇಟ್ ಮಾಡ್ತಾ ಹೋಗ್ತೀರಾ. ಅಂಥ ಕೇಸಸ್ಸಲ್ಲಿ ಕಸ್ಟಮ್ ಎಕ್ಸೆಪ್ಷನ್ ಅಥವಾ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೆ ಸಿಂಟ್ಯಾಕ್ಸು ಕ್ಲಾಸ್ ನೇಮ್ ಇದೆ, ಎಕ್ಸ್ಟೆಂಡ್ಸ್ ಎಕ್ಸೆಪ್ಷನ್ ಕ್ಲಾಸ್ನ ಎಕ್ಸ್ಟೆಂಡ್ಸ್ ಕೀವರ್ಡ್ ಜೊತೆ ಹಾಕೊಂಡ್ರೆ ಎಕ್ಸೆಪ್ಷನ್ ಕ್ಲಾಸಲ್ಲಿರೋ ಅಂಥ ಫೀಚರ್ಸು ಇನ್ಹೆರಿಟ್ ಆಗುತ್ತೆ. Inside this class you can create your own exception. ಇಲ್ಲಿ invalid age exception ಅನ್ನೋ ಎಕ್ಸಾಂಪಲ್ ತಗೊಂಡಿದ್ದೀನಿ. ಅದರ ಒಳಗೆ you can write some string, you can declare some string yes. How to throw these user-defined exceptions in Java? Throwing an exception is as simple as using the throw statement. Throw ಅನ್ನೋ ಕೀವರ್ಡ್ ಯೂಸ್ ಮಾಡಿಕೊಂಡು ಕಸ್ಟಮ್ ಎಕ್ಸೆಪ್ಷನ್ಸ್ನ ಜನ್ರೇಟ್ ಮಾಡ್ಕೋಬೋದು. ಥ್ರೋ ಕೀವರ್ಡ್ ಇದೆ, ನ್ಯೂ ಅನ್ನೋ ಒಂದು ಕೀವರ್ಡ್ ಯೂಸ್ ಮಾಡಿಕೊಂಡು ಎಕ್ಸೆಪ್ಷನ್ ಮೆಥಡ್ ಒಳಗೆ ಯು ಕ್ಯಾನ್ ರೈಟ್ ಯುವರ್ ಓನ್ exception message. So the main thing here is throw keyword. You then specify the exception object you wish to throw. Every exception includes a message which is a human readable error description. It can often be related to problems with user input, server, backend. How to make use of the throws keyword? Throws is a keyword used to indicate that this method could throw this type of exception. The caller has to handle the exception using a try catch block. We can throw either checked or unchecked exceptions. ಇದು ಸಿಂಟ್ಯಾಕ್ಸ್ ಇದೆ. ಡೇಟಾ ಟೈಪ್, ರೈಟ್ ದಿ ಮೆಥಡ್ ನೇಮ್, ರೈಟ್ ದಿ ಪ್ಯಾರಾಮೀಟರ್ ಲಿಸ್ಟ್, ಥ್ರೋಸ್ ಕೀವರ್ಡ್ ಯೂಸ್ ಮಾಡಿಕೊಂಡು ರೈಟ್ ದಿ ಎಕ್ಸೆಪ್ಷನ್ ಲಿಸ್ಟ್.
ಸೊ ದಿಸ್ ಇಸ್ ದಿ ಸಿಂಟ್ಯಾಕ್ಸ್. ಒಂದು ಎಕ್ಸಾಂಪಲ್ ನೋಡೋಣ. ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ದೇರ್ ಶುಡ್ ಬಿ an example to match the syntax. ಇಲ್ಲಿ ಒಂದು ಕ್ಲಾಸ್ ಇದೆ ಟೆಸ್ಟ್ ಕಸ್ಟಮ್ ಎಕ್ಸೆಪ್ಷನ್ 1 ಅಂತ. there is a method called validate method. ಪ್ಯಾರಾಮೀಟರ್ ಇದೆ. ಇದು ನಾರ್ಮಲ್ ಮೆಥಡ್, ನಾರ್ಮಲ್ ಸ್ಟ್ಯಾಟಿಕ್ ಮೆಥಡ್ ಇದು, ವಿಚ್ ಈಸ್ ಇಲ್ಲಿ ನಮ್ಮದು ಸಿಂಟ್ಯಾಕ್ಸ್ ಬರುತ್ತೆ. ಥ್ರೋಸ್ ಕೀವರ್ಡ್ ಇದು ಯೂಸರ್ ಕೊಟ್ಕೊಂಡಿರೋ ಅಂಥ ಎಕ್ಸೆಪ್ಷನ್, ಇನ್ವ್ಯಾಲಿಡ್ ಏಜ್ ಎಕ್ಸೆಪ್ಷನ್, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ ಇದು. ಇಫ್ ಏಜ್ ಈಸ್ ಲೆಸ್ ದೆನ್ 18 ಥ್ರೋ ನ್ಯೂ ಇನ್ವ್ಯಾಲಿಡ್ ಏಜ್ ಎಕ್ಸೆಪ್ಷನ್. ನಾವು ಮೆಥಡ್ ಏನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಮೆಥಡ್ ಜೊತೆಗೆ ಥ್ರೋಸ್ ಮತ್ತು ಎಕ್ಸೆಪ್ಷನ್ ನೇಮ್ ಇರಬೇಕು. ಕಂಡೀಷನ್, ಆಫ್ಟರ್ ದಿ ಕಂಡೀಷನ್ ದಿಸ್ ಇಸ್ ದಿ ಸಿಂಟ್ಯಾಕ್ಸ್. ಥ್ರೋ ನ್ಯೂ ಕೀವರ್ಡ್, ಥ್ರೋ ಕೀವರ್ಡ್ ಆದಮೇಲೆ ನ್ಯೂ ಕೀವರ್ಡ್, ಟೈಪ್ ಆಫ್ ಎಕ್ಸೆಪ್ಷನ್ ನಾವು ಇಲ್ಲೇನು ಥ್ರೋಸ್ ಹತ್ರ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಆ ಒಂದು ಎಕ್ಸೆಪ್ಷನ್ ನೇಮು ಆ್ಯಂಡ್ ಎಕ್ಸೆಪ್ಷನ್ ಮೆಸೇಜ್ ಇರಬೇಕು. So this is a simple example. It is like a declaration of the method. ಮೆಥಡ್ ಜೊತೆಗೆ ನೀವು ಥ್ರೋಸ್ ಕೀವರ್ಡು ಯೂಸ್ ಮಾಡಿಕೊಂಡು ಯು ಕ್ಯಾನ್ ರೈಟ್ ಯುವರ್ ಓನ್ ಎಕ್ಸೆಪ್ಷನ್. ನೆಕ್ಸ್ಟ್, ಡಿಪೆಂಡಿಂಗ್ ಆನ್ ದಿ ಕಂಡೀಷನ್ ಇಲ್ಲಿ ಥ್ರೋ ಕೀವರ್ಡ್ ಇರಬೇಕು ಇನ್ಸ್ಟೆಡ್ ಆಫ್ ಥ್ರೋಸ್. ನ್ಯೂ ಕೀವರ್ಡ್, ಇನ್ವ್ಯಾಲಿಡ್ ಏಜ್ ಎಕ್ಸೆಪ್ಷನ್. ನೆಕ್ಸ್ಟ್, ಆ್ಯಸ್ ಯೂಶುವಲ್ ದಿ ಮೇನ್ ಫಂಕ್ಷನ್ ಟ್ರೈ ಕ್ಯಾಚ್ ಬ್ಲಾಕ್ ಇದೆ. ವ್ಯಾಲಿಡೇಟ್ ಮೆಥಡ್ಗೆ 13 ಅನ್ನೋ ನಂಬರು ಸೆಂಡ್ ಆಗ್ತಿದೆ. 13 ಈಸ್ ಎ ಏಜ್. ಏಜ್ ಇಸ್ ಲೆಸ್ ದೆನ್ 18 ಇದ್ದರೆ ಈ ಎಕ್ಸೆಪ್ಷನ್ ಥ್ರೋ ಆಗುತ್ತೆ. ಇನ್ವ್ಯಾಲಿಡ್ ಏಜ್ ಎಕ್ಸೆಪ್ಷನ್. ಈಗ ಇನ್ವ್ಯಾಲಿಡ್ ವೆದರ್ ದಿ ರೈಟ್ ಟು ವೋಟ್ ಮೋರ್ ದೆನ್ 18 ಇರಬೇಕು. ಡ್ರೈವಿಂಗ್ ಲೈಸೆನ್ಸ್ ತೊಗೊಳಕ್ಕೆ ಮೋರ್ ದೆನ್ 18 ಈಕ್ವಲ್ ಟು 18 ಈ ಒಂದು ಕಂಡೀಷನ್ ಇದೆ. ಈ ಬೇಸ್ಡ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಲೆಸ್ ದೆನ್ 18 ಏಜ್ ಇನ್ಪುಟ್ ಮಾಡಿದಾಗ ಈ ಒಂದು ಎಕ್ಸೆಪ್ಷನ್ ಥ್ರೋ ಆಗಬೇಕು. ಬಟ್ ಇದು ಇನ್ಬಿಲ್ಟ್ ಅಥವಾ ಪ್ರೀ ಡಿಫೈನ್ಡ್ ಎಕ್ಸೆಪ್ಷನ್ ಲಿಸ್ಟಲ್ಲಿ ಇಲ್ಲ. ಸೊ ಅಂಥ ಕೇಸಸ್ಸಲ್ಲೂ ಡೇಟಾಬೇಸ್ ವೆಂಡರ್ಸು ದೇ ಕ್ಯಾನ್ ಕ್ರಿಯೇಟ್ ದೇರ್ ಓನ್ ಎಕ್ಸೆಪ್ಷನ್ ಇನ್ ದಿ ಅಪ್ಲಿಕೇಶನ್. ನೀವು ಯಾವಾಗ ಲೆಸ್ ದೆನ್ 18 ಅಂತ ಅಪ್ಲಿಕೇಶನಲ್ಲಿ ಇನ್ಪುಟ್ ಮಾಡ್ತೀರಾ ಈ ಒಂದು ಮೆಸೇಜು ಥ್ರೋ ಆಗಬೇಕು. ಇನ್ವ್ಯಾಲಿಡ್ ಏಜ್ ಎಕ್ಸೆಪ್ಷನ್, ನಾಟ್ ವ್ಯಾಲಿಡ್ ಏಜ್ ಅನ್ನೋಂಥದ್ದು. ಸೊ ಆಗ ಯೂಸರು ಏನೇ ಇನ್ಪುಟ್ ಆಗ್ತಾ ಇದ್ರೂ ಅಪ್ಲಿಕೇಶನ್ ಪ್ರಾಸೆಸಿಂಗ್ ಆಗಲ್ಲ ಇಫ್ ದಿ ಏಜ್ ಇಸ್ ಲೆಸ್ ದೆನ್ 18. ಎಲ್ಸ್ ಅಂತಂದರೆ ಲೆಸ್ ದೆನ್ 18 ಇಲ್ಲ ಅಂದರೆ ಗ್ರೇಟರ್ ದೆನ್ 18 ವೆಲ್ಕಮ್ ಟು ವೋಟ್. ಸೊ ಇಲ್ಲಿ ಒಂದು ಪಾಸ್ ಆಗ್ತಾ ಇರೋ ಅಂಥ ಪ್ಯಾರಾಮೀಟರು 13. ಸೊ 13 ವ್ಯಾಲಿಡೇಟ್ ಮೆಥಡ್ಗೆ ಸೆಂಡ್ ಆಗ್ತಾ ಇದೆ. 13 ಈಸ್ ಆ್ಯನ್ ಇನ್ವ್ಯಾಲಿಡ್ ಏಜ್ ಅಕಾರ್ಡಿಂಗ್ ಟು ದಿ ಪ್ರೋಗ್ರಾಮ್. ಸೊ ಎಕ್ಸೆಪ್ಷನ್ನು ಥ್ರೋ ಆಗಲೇಬೇಕು. ಸೊ ದಿಸ್ ಇಸ್ ದಿ ಸಿಂಟ್ಯಾಕ್ಸ್. ಮೆಥಡ್ ಜೊತೆಗೆ ಜಸ್ಟ್ ಯೂಸ್ ದಿ ಥ್ರೋಸ್ ಕೀವರ್ಡ್. ಥ್ರೋಸ್ ಕೀವರ್ಡ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಥ್ರೋ ದಿ ಎಕ್ಸೆಪ್ಷನ್ ಡಿಪೆಂಡಿಂಗ್ ಆನ್ ದಿ ಕಂಡೀಷನ್ with the help of the new keyword. And we have seen the example program. This is the same example program which we discussed just now.
Let's try to run this program. Java C test custom exception.java. Java test custom exception 1. So as you can see on the screen, invalid age exception, not valid ಅಂತ ಬರ್ತಿದೆ. ಯಾಕಂದರೆ ನಂಬರ್ 13 has been sent to the exception method, validation method. ವ್ಯಾಲಿಡೇಟ್ ಮೆಥಡು 13 ಅನ್ನ ಏಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಆಗ ಎಕ್ಸೆಪ್ಷನ್ ಥ್ರೋ ಆಗುತ್ತೆ. ಇನ್ವ್ಯಾಲಿಡ್ ಏಜ್ ಎಕ್ಸೆಪ್ಷನ್, ಏಜ್ ಇಸ್ ನಾಟ್ ವ್ಯಾಲಿಡ್ ಅಂತ. ಸೊ ವೆನೆವರ್ ದಿ ಯೂಸರ್ ಎಂಟರ್ಸ್ ಲೆಸ್ ದೆನ್ 18 ಆ ನಂಬರ್ ಎಂಟರ್ ಮಾಡಿದಾಗ ಅಲ್ಲಿ ಈ ಒಂದು ಎಕ್ಸೆಪ್ಷನ್ನು ರೈಸ್ ಆಗಬೇಕು ಯೂಸರ್ಸ್ಗೆ. ಆ ರೀತಿ ಒಂದು ಡೇಟಾಬೇಸ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಕೊಳ್ಳೋ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. So this is about user-defined exceptions. Thank you all.